ತುಂಬ ಗಟ್ಟಿ ಇದೆ ಸರ್, ಕಾರ್ಬನ್ ಫೈಬರ್ ಬಾಡಿ ಇದೆ. ಸ್ಪ್ರೈಯರ್ನ ಮಾಡ್ತಾನೆ ತಿಂಗಳಿಗೆ 1 ಲಕ್ಷದಿಂದ 1.5 ಲಕ್ಷ ಆದಾಯ ಮಾಡ್ತಿರುವಂತಹ ಒಬ್ಬ ಕಿರು ಯುವಕನ ನಿಮ್ಮ ಸ್ಟೋರಿನ ಪರಿಚಯ ಮಾಡ್ತಿದ್ದೀನಿ ಈ ವಿಡಿಯೋದಲ್ಲಿ. ಎಷ್ಟು ನಿಮಿಷ ಹೋಗ್ಬೋದು ಸರ್ 1 ಎಕರೆ ಹೊಡ್ಲಿಕ್ಕೆ? 4 ರಿಂದ 6 ನಿಮಿಷ. ದಿವಸಕ್ಕೆ 40 ರಿಂದ 80 ಎಕರೆವರೆಗೂ ಸ್ಪ್ರೇಯಿಂಗ್ ಮಾಡ್ಬೋದು. 2 GPS, ಇಡೀ ಇಂಡಸ್ಟ್ರಿಯಲ್ಲಿ ಯಾರು 2 GPS ಕೊಡ್ತಾರೆ. ಸರ್ವಿಸ್ ಎಲ್ಲ ನಮ್ಮ ಕಡೆಯಿಂದ ಕಂಪ್ಲೀಟ್ ಸಪೋರ್ಟ್ ಇರುತ್ತೆ. ಹೈಯೆಸ್ಟ್ ಇನ್ಕಮ್ ಎಷ್ಟು ನಿಮ್ದು ಒಂದು ದಿವಸ? ಹೈಯೆಸ್ಟ್ ಸರ್ ಒಂದು 17 ರಿಂದ 18 ಸಾವಿರ ಗಂಟೆ ಮಾಡಿಲ್ಲ ಡೈಲಿ. ಹೆಸರು ಕಾಳಲ್ಲಿ ಹಾವು ಜಾಸ್ತಿ, ಹಾವು ತುಂಬಾ ಜಾಸ್ತಿ. ಅಲ್ಲಿ ಹೋಗಿ ಸ್ಪ್ರೇ ಮಾಡೋಕ್ಕಾಗಲ್ಲ, ಮತ್ತೆ ಕಾಲು ಇಡಕ್ಕಾಗಲ್ಲ ಒಳಗಡೆ. ಅದಕ್ಕೆಲ್ಲ ಡ್ರೋನ್ ಏನಾಗ್ತದೆ, ಮೇಲಿಂದ ಸ್ಪ್ರೇ ಆಗ್ತದೆ. ನಮಸ್ಕಾರ ರೈತ ಬಾಂಧವರೇ. ಸೊ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅನ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ಡ್ರೋನ್ಗಳ ಬಗ್ಗೆ ಒಂದು ಮಾಹಿತಿಯನ್ನು ಕೊಡ್ಲಿಕ್ಕೆ ಬಂದಿದ್ದೀನಿ. ಸೊ ಯಾವ ರೀತಿ ಒಂದು ಹಳ್ಳಿಯಲ್ಲಿ ಒಬ್ಬ ಯುವಕ ತನ್ನ ಕರಿಯರ್ನ ಬಿಲ್ಡ್ ಮಾಡ್ಕೋಬೋದು, ಹಾಗೆ ಒಂದು ಒಳ್ಳೆ ಬಿಸ್ನೆಸ್ ಅಪಾರ್ಚುನಿಟಿ ಕೂಡ ಇದೆ. ಜೊತೆಗೆ ಕರ್ನಾಟಕ ಅಷ್ಟೇ ಅಲ್ಲದೆ ಹೊರ ರಾಜ್ಯಗಳಲ್ಲಿ ಕೂಡ ಈಗ ಬಿಸ್ನೆಸ್ನ ಪ್ರಾರಂಭಿಸಿ ಒಳ್ಳೆ ಹೆಸರು ಕೂಡ ಮಾಡ್ತಾ ಇದೆ. ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಈ ಸಂಸ್ಥೆಯ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಇವಾಗ ನಮ್ಮ ಜೊತೆ ಇದ್ದಾರೆ ಸುಮೋಗ್ ಅವರು. ಹಾಯ್ ಸರ್, ನಮಸ್ಕಾರ. ಹೇಗಿದ್ದೀರಾ ಸರ್? ವೆರಿ ಗುಡ್ ಸರ್. ಈಗ ಮೇನ್ ಮಾರ್ಕೆಟಲ್ಲಿ ತುಂಬ ಥರ ಡ್ರೋನ್ಸ್ ಬರುತ್ತೆ. ಓಕೆ. ಡ್ರೋನ್ಸ್ ಮೇನ್ಲಿ ತೊಗೊಳ್ಬೇಕಾದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಏನು ನೋಡಬೇಕು ಅಂದರೆ ಸೇಫ್ಟಿ ಫೀಚರ್ಸ್ ಇದೆಯಾ. ಈಗ ಬ್ಯಾಟ್ರಿ ಖಾಲಿ ಆದ್ಮೇಲೆ ಬಂದು ಲ್ಯಾಂಡ್ ಆಗುತ್ತಾ, ಪ್ರೊಡಕ್ಷನ್ ಕ್ವಾಲಿಟಿ. ಈಗ ಫಸ್ಟ್ 50 ಫ್ಲೈಟ್ಸ್ ಒಂದೇ ಥರ ಇರುತ್ತಾ, ನೆಕ್ಸ್ಟ್ 500 ಫ್ಲೈಟ್ಸ್ ಒಂದೇ ಥರ ಇರುತ್ತಾ, ಅದು ಮೋಸ್ಟ್ ಇಂಪಾರ್ಟೆಂಟ್. ಎಲ್ಲ ಡ್ರೋನ್ಸು ಸ್ಟಾರ್ಟಿಂಗ್ ಒಂದೇ ಥರ ಕಾಣಿಸ್ಬೋದು, ಇನ್ನು 500 ಫ್ಲೈಟ್ ಆದ್ಮೇಲೆ ಅದೇ ಥರ ಪರ್ಫಾರ್ಮ್ ಮಾಡುತ್ತಾ. ಈ ಸೇಫ್ಟಿ ಫೀಚರ್ಸ್ ಎಲ್ಲದರಲ್ಲಿ ಇದೆಯಾ, ಇವೆಲ್ಲ ನೋಡ್ಕೊಳ್ಬೇಕು. ಟ್ರ್ಯಾಕ್ಟರ್ ಆದ್ರೂ ಹೊಲ ಹಿಂಗೆ ಇರಬೇಕು ಅಂತ ಇರುತ್ತೆ, ಪಂಪ್ ಆದ್ರೆ ಒಳಗಡೆ ಹೋಗ್ಬೇಕು ಅಂತ ಇರ್ತದೆ. ಹೊಲದಲ್ಲಿ ಒಂದೊಂದ್ ತರ ಚಾಲೆಂಜಸ್. ಈಗ ಎಕ್ಸಾಂಪಲ್ ಕಬ್ಬು ಒಳಗಡೆ ಹೋಗಕ್ಕಾಗಲ್ಲ, ಮೆಕ್ಕೆಜೋಳ ಒಳಗಡೆ ಹೋಗಕ್ಕಾಗಲ್ಲ. ಅರಿಕನೆಕ್ಟ್ ಮೇಲಿಂದ ಸ್ಪ್ರೇ ಮಾಡಬೇಕು. ಹೆಸರು ಕಾಳಲ್ಲಿ ಹಾವು ಜಾಸ್ತಿ, ಹಾವು ತುಂಬಾ ಜಾಸ್ತಿ. ಅಲ್ಲಿ ಹೋಗಿ ಸ್ಪ್ರೇ ಮಾಡಕ್ಕಾಗಲ್ಲ, ಮತ್ತೆ ಕಾಲು ಇಡಕ್ಕಾಗಲ್ಲ ಒಳಗಡೆ. ಅದಕ್ಕೆಲ್ಲ ಡ್ರೋನ್ ಏನಾಗ್ತದೆ, ಮೇಲಿಂದ ಸ್ಪ್ರೇ ಆಗ್ತದೆ. ಈ ಜಾಗಕ್ಕೆ ಬರೋದು ಏನಕ್ಕೆ ಅಂದ್ರೆ ಹೊಸ ಕೆರಿಯರ್ ಸ್ಟಾರ್ಟ್ ಮಾಡಕ್ಕೆ. ಸಪೋರ್ಟ್ ಯಾವ ತರ ಆಗುತ್ತೆ ಅಂದ್ರೆ, ಫಸ್ಟ್ ಡ್ರೋನ್ ನ ಟ್ರೈನಿಂಗ್ ಕೊಡ್ತೀವಿ, ಹೇಗೆ ಫ್ಲೈ ಮಾಡಬೇಕು, ಮತ್ತೆ ಕಸ್ಟಮರ್ಸ್ನ ಹೇಗೆ ಹೊಡಿಬೇಕು, ಪ್ರೈಸಿಂಗ್ ಹೆಂಗ್ ಇಟ್ಕೊಳ್ಬೇಕು, ಮೇಂಟೆನೆನ್ಸ್ ಹೇಗೆ ಮಾಡಬೇಕು. ಲೋನ್ ನಾವು ಮಾಡಿಸ್ಕೊಡ್ತೀವಿ ಸರ್. ಲೋನ್ 80% ಕವರ್ ಆಗುತ್ತೆ, 75 to 80% ಕವರ್ ಮಾಡ್ತಾರೆ ಲೋನ್. EMI 10-15 ಸಾವಿರ ಇರುತ್ತೆ ಸರ್. ಸುಮಾರು ಜನ ನಮ್ಗೆ EMI ತಲೆನೋವು ಬೇಡ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾರೆ. EMI ಇಂದ 5 ವರ್ಷ EMI ತಗೊಂತಾರೆ, ಬಟ್ 6 ತಿಂಗಳಲ್ಲಿ ಕಾಲಾಸ್ ಮಾಡ್ಬಿಡ್ತಾರೆ, ಕಂಪ್ಲೀಟ್ ಮಾಡ್ಬಿಡ್ತಾರೆ. ಪ್ರಾಕ್ಟಿಕಲ್ ಆಗಿ ಲ್ಯಾಂಡ್ ಅಲ್ಲಿ ಅದು ಡ್ರೋನ್ ಮುಖಾಂತರ ಸ್ಪ್ರೇಯರ್ ಮಾಡ್ತಾನೆ ಒಂದು ಚಿಕ್ಕ ವಯಸ್ಸಿನಲ್ಲಿ ಬಿಸ್ನೆಸ್ ನ ಪ್ರಾರಂಭಿಸಿರುವಂತಹ ಯುವಕನ ಒಂದು ಕಥೆಯನ್ನ ನಿಮ್ಮ ಮುಂದೆ ತಗೊಂಡ್ಬಂದಿದ್ದೀನಿ. ಸೊ ಈ ಬಾಲ್ನ ಹೆಸರು ಬಂದ್ಬಿಟ್ಟು ರವಿ ಅಂತ ಹೇಳಿ. ಕೇವಲ ಒಂದು 23 ವಯಸ್ಸಿನ ಹುಡುಗ. ಒಂದು 5 ರಿಂದ 6 ಲಕ್ಷ ಅಥವಾ ಒಂದು 7 ಲಕ್ಷ ಹಿಡ್ಕೊಳ್ಳಿ, 7 ಲಕ್ಷ ಮಟ್ಟ ಅಗ್ರಿಕಲ್ಚರ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಗೌರ್ಮೆಂಟ್ ಇಂದ ಲೋನ್ ಫೆಸಿಲಿಟಿ ಇದೆ. ಇವರು ಒಂದೊಂದೂವರೆ ಲಕ್ಷ ಬಂಡವಾಳ ಹಾಕಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ, ಅದೆಲ್ಲ ಸೆಕೆಂಡ್ರಿ. ಬಟ್ ಆದ್ರೂ ಒಂದು 7 ಲಕ್ಷದವರೆಗೂ ಧೈರ್ಯ ಮಾಡಿಬಿಟ್ಟು ತಿಂಗಳಿಗೆ ಕಡಿಮೆ ಆದ್ರು 1 ಲಕ್ಷವರೆಗೂ ಕೂಡ ಆದಾಯ ಕೂಡ ಮಾಡ್ತಿದ್ದಾರೆ. ಸೊ ತುಂಬಾ ಖುಷಿ ಆಯ್ತು ನನಗೆ, ತುಂಬಾ ಕುತೂಹಲ ಕೂಡ ಇದೆ ಯಾವ ತರ ಮಾಡಿದ್ರು. ಎಜುಕೇಶನ್ ಕಂಪ್ಲೀಟ್ ಮಾಡಿ ಬಂದ್ಬಿಟ್ಟು ತುಂಬಾ ಜನ ಬೇರೆ ಕಂಪ್ನಿಗಳನ್ನ ಹುಡುಕಿ ಬೇರೆಯವ್ರ ಕಡೆ ಕೆಲ್ಸಕ್ಕೆ ಹೋಗ್ತಾರೆ. ಬಟ್ ಇವ್ರು ಬಂದ್ಬಿಟ್ಟು ಯಾವ ರೀತಿ ಒಂದು ಅಗ್ರಿಕಲ್ಚರ್ ಫೀಲ್ಡ್ ಅನ್ನ ತಮ್ಮ ಫ್ಯಾಷನ್ ಆಗಿ ತಗೊಂಡ್ಬಿಟ್ಟು ಯಾವ ತರ ಬಿಸ್ನೆಸ್ ನ ಸ್ಟಾರ್ಟ್ ಮಾಡಿದ್ರು, ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ಅವ್ರನ್ನ ಕೇಳ್ಕೊಂಡ್ ಬರೋಣ. ಈಗ ನಮ್ದು ಡ್ರೋನ್ಸ್ ಇಲ್ಲೇ ಬಂದು ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಈಗ ನೋಡಿದ್ರೆ ನಾವು ಇಂಡಿಯಾದಲ್ಲಿ 10-8 ಡ್ರೋನ್ ರೆಡಿಮೇಡ್ ಚೈನಾದಿಂದ ಬಂದು ಜಸ್ಟ್ ಅಸೆಂಬ್ಲಿ ಆಗ್ತಿದೆ. ಬಟ್ ಇಲ್ಲಿ ನೋಡಿದ್ರೆ ನಮ್ದು ಕಂಪ್ಲೀಟ್ಲಿ ಕಾರ್ಬನ್ ಫೈಬರ್ ಬಾಡಿ. ಇದಕ್ಕೆ ಏರೋಸ್ಪೇಸ್ ಗ್ರೇಡ್ ಅಲ್ಯೂಮಿನಿಯಂ ಆಗ್ತಿದೆ. ಲೈಫ್ ತುಂಬಾನೇ ಚೆನ್ನಾಗಿರುತ್ತೆ. ನಾಸಿಲ್ ಬೇರೆ ನಾಸಿಲ್ಸ್ ಏನಾಗ್ತಿದೆ, ಈಗ ಪೌಡರ್ ಕೆಮಿಕಲ್ ನೀರು ಎಲ್ಲ ಕಟ್ಕೊಂಡ್ಬಿಡ್ತಿದೆ. ಇದ್ರಲ್ಲಾದ್ರೆ ಏನು ಕಟ್ಟಲ್ಲ, ಫೀಲ್ಡ್ ಅಲ್ಲಿ ಸ್ಪ್ರೇ ಮಾಡ್ತಾ ಇರ್ತಾರೆ. ಸ್ಪ್ರೇ ಮಾಡ್ಬೇಕಾದ್ರೆ ಇದು ಕಟ್ಕೊಂಡ್ಬಿಟ್ರೆ ಪದೇ ಬಂದು ನಿಲ್ಸಿ 15-20 ನಿಮಿಷ ಕ್ಲೀನಿಂಗ್ ಮಾಡ್ಬೇಕಾಗ್ತದೆ. ಬಟ್ ಇದ್ರಲ್ಲಾದ್ರೆ ಏನು ಇಲ್ಲ. ನಾವು ಒಂದೇ ಹೇಳ್ತೀವಿ, ಎಂಡ್ ಆಫ್ ದ ಡೇ ಸುಮ್ಮನೆ ಒಂದ್ಸತಿ ಬರೀ ನೀರಲ್ಲಿ ಒಂದ್ಸತಿ ಓಡಿಸ್ಬಿಡಿ, ಏನಾನ ಡ್ರೈ ಆಗಿರೋ ಪಾರ್ಟಿಕಲ್ಸ್ ಎಲ್ಲ ಆಚೆ ಬರ್ತದೆ, ಕ್ಲೀನ್ ಆಗ್ಬಿಡುತ್ತೆ. ಏರ್ಕ್ರಾಫ್ಟ್ ಹಾಕೋ ಮೆಟೀರಿಯಲ್ಸ್ ಕಾರ್ಬನ್ ಫೈಬರ್ ಬಾಡಿ ಹಾಕ್ತಿವಿ. ಕಸ್ಟಮರ್ಸ್ ಗೆಲ್ಪ್ ಆಗ್ಲಿ ಅಂತ 2 GPS ಹಾಕ್ತಾ ಇದೀವಿ. 1 year ಮ್ಯಾನುಫ್ಯಾಕ್ಚರಿಂಗ್ ವಾರಂಟಿ ಇರುತ್ತೆ. ಬ್ಯಾಟ್ರೀಸ್ಗೆಲ್ಲ 6 months ಇರುತ್ತೆ. ಸರ್ವಿಸ್ ಎಲ್ಲ ನಮ್ಮ ಕಡೆಯಿಂದ ಕಂಪ್ಲೀಟ್ ಸಪೋರ್ಟ್ ಇರುತ್ತೆ. ಬೋರ್ಡ್ಸ್ ಎಲ್ಲ ಇಲ್ಲೇ ನಾವು ಮ್ಯಾನುಫ್ಯಾಕ್ಚರ್ ಆಗಿ ಆಲ್ ಓವರ್ ಇಂಡಿಯಾ ಸಪ್ಲೈ ಆಗುತ್ತೆ. ಸುಮಾರು ಕಡೆಗೆ ಸಪ್ಲೈ ಆಗ್ತದೆ ನಮ್ದು ಪಾರ್ಟ್ಸ್ ಎಲ್ಲ. ನೋಡಿ, ಸಾಫ್ಟ್ವೇರ್ದು ಕೆಲಸ ನಡೀತಾ ಇದೆ. ಮೆಕ್ಯಾನಿಕಲ್ ಡಿಸೈನ್ಗೆ ಅಂತಾನೆ ವರ್ಕ್ ಸ್ಟೇಷನ್ ಇದೆ. ಏನೇ ನಮ್ದು ಡ್ರೋನ್ ಅಲ್ಲಿ ನೋಡ್ತಾ ಇರ್ತೀವಿ, ಫಸ್ಟ್ ಇಲ್ಲಿ ಡಿಸೈನ್ ಆಗಿ ಅನಲೈಸ್ ಆಗಿ ಸ್ಟ್ರಕ್ಚರಲ್ ಸ್ಟ್ರೆಂತ್ ಎಲ್ಲ ಹೇಗಿದೆ, ಸಾಫ್ಟ್ವೇರ್ ಎಲ್ಲ ಪರ್ಫಾರ್ಮೆನ್ಸ್ ಹೇಗಿದೆ, ಕಂಪ್ಲೀಟ್ಲಿ ಮತ್ತೆ ಕ್ಲೌಡ್ ಅಲ್ಲಿ ಅನಲೈಸ್ ಆಗ್ತಾ ಇರುತ್ತೆ. ಈಗ ಎಲ್ಲ ಯಾರನ್ನ ಫ್ಲೈ ಮಾಡ್ತಾ ಇದೆ, ಅದ್ರ ಹೆಲ್ತ್ ಹೇಗಿದೆ ನಾವು ಇಲ್ಲೇ ಮಾನಿಟರ್ ಮಾಡ್ಬೋದು. ಫೀಲ್ಡ್ ಅಲ್ಲಿ ಇರೋ ಡ್ರೋನ್ಸ್ ಹೆಲ್ತ್ ಇಲ್ಲಿಂದ ಚೆಕ್ ಮಾಡ್ಬೋದು. ಮ್ಯಾಕ್ಸ್ ಟು ಮ್ಯಾಕ್ಸ್ ಎಷ್ಟು ಲೀಟರ್ ಇದೆ ಸರ್ ಕೆಪಾಸಿಟಿ? ಸರ್ 10 liters 20 liters. ಸೊ ಆಲ್ರೆಡಿ ನನ್ನ ಬ್ಯಾಕ್ ಗ್ರೌಂಡ್ ಅಲ್ಲಿ ನೋಡ್ತಿರಬಹುದು ನೀವು. ಡ್ರೋನ್ ಸ್ಪ್ರೇಯರ್ ನ ಇರೋ ಮುಖ್ಯ ಬಿಸ್ನೆಸ್ ನ ಒಂದು ಪ್ಲಾಟ್ಫಾರ್ಮ್ ಬಂದ್ಬಿಟ್ಟು ಬೇರೆ ಕಡೆ ಜಾಬ್ ಎಲ್ಲ ಚೆಕ್ ಮಾಡಿದಾಗ ಅದು ಇಷ್ಟ ಆಗಲಿಲ್ಲ ನನಗೆ. ಬಟ್ ಅಲ್ಲಿ ಅಗ್ರಿಕಲ್ಚರಲ್ ಎಕ್ವಿಪ್ಮೆಂಟ್ ಇರಬೇಕು ಅಂದಾಗ ಯಾವ್ದು ಬೆಸ್ಟ್ ಅಂತ ಸರ್ಚ್ ಮಾಡಿದಾಗ ಡ್ರೋನ್ ಅಂತ ಗೊತ್ತಾಯ್ತು. ಈಗ ರೈತರು ನಿಮ್ಗೆ ಕರೀತಾರ ನಮ್ಮ ಹೊಲಕ್ಕೆ ಸ್ಪ್ರೇಯರ್ ಮಾಡಕ್ ಬರೀ? ಕರೀತಾರೆ ಸರ್. ಸ್ಟಾರ್ಟಿಂಗ್ ನನಗೆ ಇದೇ ಭಯ ಇದ್ದಿತ್ತು, ಕರೀತಾರ ಏನ್ ಮಾಡೋದು, ಬಂಡವಾಳ ಹಾಕ್ಬಿಟ್ಟು ಏನ್ ಮಾಡೋದು ಅಂತ. ಆಮೇಲೆ ಗೊತ್ತಾಯ್ತು ಸರ್. ಓಕೆ ಓಕೆ ಓಕೆ.
ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲೆಲ್ಲ ಫೇಸ್ಬುಕ್ ಎಲ್ಲ ಇದ್ರೆ ಅದ್ರಲ್ಲಿ ಚೆಕ್ ಮಾಡ್ಬೇಕಾದ್ರೆ ಹೇಳ್ತಿರಲ್ಲ ಇದ್ರ ಬಗ್ಗೆ ಹಿಂಗ್ ಮಾಡ್ಬೋದು ಅಂತ ನಾನು ನೋಡಲ್ಲ ಅಂದ್ಬಿಟ್ಟು ಇದ್ರ ಬಗ್ಗೆ ಅಲ್ಲಿ ಕಂಪ್ನಿಲಿ ಹೋಗಿ ಮಾತಾಡಿದಾಗ ಎಲ್ಲರೂ ಡೀಟೇಲ್ಸ್ ಎಕ್ಸ್ಪ್ಲೇನ್ ಮಾಡಿದ್ರು. ನಾನು ಮಾಡಿದೆ ಸರ್. ನಂಗೆ ಡ್ರೋನ್ ಅಂದ್ರೆ ಮೊಬೈಲ್ ಅಲ್ಲಿ ಇದೆಲ್ಲ ನೋಡ್ತಿದ್ದೆ ಅಷ್ಟೇನೆ. ಡ್ರೋನ್ ಟ್ರೈನಿಂಗ್ 0 to ಇವಾಗ ಫುಲ್ ಎಕ್ಸ್ಪರ್ಟ್ ಆಗಿರೋದು ಇದೆ ಕಂಪ್ನಿಯವರೆಲ್ಲ ಸಪೋರ್ಟ್ ಮಾಡಿದ್ರು ಸರ್. ಒಂದು ಡ್ರೋನು ಬ್ಯಾಟ್ರೀಸ್ ಎಲ್ಲ ಸೇರಿ ಜನರೇಟರ್ ಎಲ್ಲ ಬೇಕಾಗುತ್ತೆ. ಎಲ್ಲ ಹೊಲದಲ್ಲೂ ಕರೆಂಟ್ ಸಿಗಲ್ಲ, ಜನರೇಟರ್ ಎಲ್ಲ ಬೇಕಾಗುತ್ತೆ. ಒಂದು 7 ಲಕ್ಷ ಇನ್ವೆಸ್ಟ್ ಮಾಡಿದ್ವಿ. 7 lakh ಹಾಕಿದ್ರ. ಓಕೆ, ಈಗ 7 lakh ಅದು ಈ ಒಂದು ಏಜಿಗೆ ಮಾಡಿದಿರಿ. ಹೆಂಗ್ ಧೈರ್ಯ ಮಾಡಿದ್ರಿ ನೀವು? ಯಾಕಂತ ಹೇಳಿದ್ರೆ ಈಗ 7 lakh ಅನ್ನೋದು ದೊಡ್ಡ ಅಮೌಂಟ್ ಅದು. ಅದಕ್ಕೆ ನೀವು ಕಾಲೇಜ್ ಮುಗಿಸಿ ಬಂದ್ಬಿಟ್ಲೆ 7 lakh ಅದು ಲೋನ್ ತಗೊಂಡ್ರು ಕೂಡ ಕಟ್ಟಲೇಬೇಕು. ನಿಮ್ಗೆ ಹೆಂಗ್ ಅದೊಂದು ಕಾನ್ಫಿಡೆನ್ಸ್ ಹೆಂಗ್ ಬಂತು? ಇದ್ರಲ್ಲಿ ಆ ಥರ ಅರ್ನಿಂಗ್ ಮಾಡ್ಬೋದು ಸರ್. ಡೈಲಿ ಮಾಡ್ತೀನಿ ಅಂದ್ರೆ 20-25 ಎಕರೆ ಸ್ಪ್ರೇ ಮಾಡ್ಬೋದು ಡೈಲಿ ಬೆಳಗ್ಗೆಯಿಂದ. 1 ಎಕರ್ಗೆ ಒಂದು 600 ರೂಪಾಯಿ. ಮೈಸೂರಿಗೆ ಅಲ್ಲಾದ್ರಲ್ಲ 600 ರೂಪಾಯಿ, ನಂಜನಗೂಡು ಹತ್ರಲ್ಲ 600 ರೂಪಾಯಿ ಚಾರ್ಜ್ ಮಾಡ್ತೀವಿ. ಬೇರೆ ಕಡೆ ಎಲ್ಲಾನು 1 ಎಕರೆಗೆ 600 ರೂಪಾಯಿ ಇಟ್ಕೊಂಡ್ರು ಡೈಲಿ 20-25 ಎಕರೆ. ಜಾಸ್ತಿ ಮಾಡಕ್ ಹೋಗಲ್ಲ. ಜಾಸ್ತಿ ಏನಾರು ಇದ್ರು ಅಂದ್ರೆ ಒಂದು 30 ಎಕರೆ ಗಂಟೆ ಡೈರೆಕ್ಟ್ ಅಡ್ಜಸ್ಟ್ ಮಾಡ್ತೀನಿ. 30 ಎಕರೆ ಮಟ್ಟ ಮಾಡ್ತೀನಿ. ಹೈಯೆಸ್ಟ್ ಇನ್ಕಮ್ ಎಷ್ಟು ನಿಮ್ದು ಒಂದು ದಿವಸ? ಹೈಯೆಸ್ಟ್ ಸರ್ ಒಂದು 17,000-18,000 ಗಂಟೆ ಮಾಡಿದ್ದೀನಿ ಡೈಲಿ. ಖರ್ಚೆಲ್ಲ ಕಳಿತೀನಿ ಒಂದು 15,000 ಮಾಡಿದ್ದೀನಿ. ಒಂದು ತಿಂಗಳಿಗೆ ಎಷ್ಟು ಮಾಡ್ಬೋದು? ಎಷ್ಟು ಮಾಡಿದ್ದೀರಾ? ತಿಂಗಳಿಗೆ ಕಂಟಿನ್ಯೂಸ್ ಆಗಿ ಸ್ಪ್ರೇ ಮಾಡ್ತೀನಿ ಅಂದ್ರೆ ಒಂದು 2.5 ಲಕ್ಷ ಅಂದ್ರೆ 2.5 ಲಕ್ಷ ಗಂಟೆ ಮಾಡ್ಬೋದು. ಅಲ್ಲಿವರೆಗೂ ಮಾಡಿದ್ದೀರಾ? ಅಲ್ಲಿವರೆಗೂ ಮಾಡ್ಬೋದು. ಬೇರೆ ಡ್ರೋನ್ಸ್ ಅಷ್ಟು ಒಂದು 5.5 ಲಕ್ಷ 6 ಲಕ್ಷ ಅಂತ ಹೇಳ್ತಾರೆ. ಒಂದು ಸೆಟ್ ಬ್ಯಾಟ್ರಿ ಕೊಡ್ತೀವಿ 6 ಎಕರೆ ಹೊಡಿಬೋದು, ಒಂದು ಸೆಟ್ ಬ್ಯಾಟ್ರಿ 7 ಎಕರೆ ಹೊಡಿಬೋದು ಅಂತ ಹೇಳ್ತಾರೆ. ಅದೆಲ್ಲ ಆಗಲ್ಲ ಸರ್. ಇದು ನನಗೆ ನಾನು ಯೂಸ್ ಮಾಡ್ತೀನಿ 25,200 mAh ಲಿಥಿಯಂ ಪಾಲಿ ಅಯಾನ್ ಬ್ಯಾಟ್ರಿ. ಲಿಥಿಯಂ ಅಯಾನ್ ಬ್ಯಾಟ್ರಿ. ಅದ್ರಲ್ಲಿ 3 ಟ್ಯಾಂಕ್ಸ್ ಆರಾಮಾಗಿ ಸ್ಪ್ರೇ ಮಾಡ್ಬೋದು. ಅವರಿಂದ 4ನೇ ಟ್ಯಾಂಕ್ ಟ್ರೈ ಮಾಡ್ಬೋದು. ನಾನು ಮಾಡಕ್ ಹೋಗಲ್ಲ. 3 ಟ್ಯಾಂಕ್ ಆರಾಮಾಗಿ ಸ್ಪ್ರೇ ಮಾಡ್ಬೋದು. ಕಂಟಿನ್ಯೂಸ್ ಸ್ಪ್ರೇ ಮಾಡ್ತೀನಿ. ಡೈಲಿ ನಾನು ಹೇಳಿದ್ಮೇಲೆ ಅಷ್ಟು ಅರ್ನಿಂಗ್ ಮಾಡ್ಬೋದು. ಕಂಪ್ನಿಯವರೆಲ್ಲ ಸಪೋರ್ಟ್ ಮಾಡ್ಕೊಡ್ತಾರೆ. ಹೊಸದಾಗಿ ಬಿಸ್ನೆಸ್ ಏನಾದ್ರು ಸ್ಟಾರ್ಟ್ ಮಾಡಬೇಕು ಅಂತಿರೋರು ಇದೊಂದು ಬೆಸ್ಟ್ ಬಿಸ್ನೆಸ್ ಸರ್. ಕಂಪ್ನಿ ಅಡ್ರೆಸ್ ಲೊಕೇಶನ್ ಅಂತ ಹೇಳ್ಬಿಟ್ರಿ. ಕಂಪ್ನಿ ಇರೋದು ಮೈಸೂರಲ್ಲ, ಹೆಬ್ಬಾಳಿ ಇಂಡಸ್ಟ್ರಿಯಲ್ ಇರೋದಲ್ಲಿ ಸಿಪೆಟ್ ಕಾಲೇಜ್ ಅಪೋಸಿಟ್ ಇರೋದು. ಓಕೆ, ರೈತ ಬಾಂಧವರೇ, ಸೊ ಡ್ರೋನ್ ಮ್ಯಾನುಫ್ಯಾಕ್ಚರ್ನ ಕಂಪ್ನಿ ಅಡ್ರೆಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೇನೆ. ಆನ್ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಇರುತ್ತೆ. ನೀವು ಡೈರೆಕ್ಟ್ ಆಗಿ ಕಾಲ್ ಮಾಡೋ ಮುಖಾಂತರ ಮಾಹಿತಿಯನ್ನು ತಗೋಬಹುದು. ಸೊ ಆದಷ್ಟು ವಿಡಿಯೋನ ಇಂಥ ಯೂತ್ಗೆ ಎಲ್ಲ ಶೇರ್ ಮಾಡಿ. ಯಾಕಂದ್ರೆ ಹಳ್ಳಿಯಲ್ಲಿ ಈಗ ತುಂಬಾ ಜನ ಕಲ್ತವರು ಜಾಬ್ ಸಿಗ್ತಿಲ್ಲ, ಒಳ್ಳೆ ಸ್ಯಾಲ್ರಿ ಸಿಗ್ತಿಲ್ಲ ಅಂತ ಹೇಳಿ ಮನೆಯಲ್ಲೇ ಕೂತಿದ್ದಾರೆ. ಅವ್ರಿಗೆಲ್ಲ ಯೂಸ್ ಆಗುತ್ತೆ ಅಂತ ಹೇಳ್ತಾ, ಸೊ ಮತ್ತೆ ಸಿಗೋಣ ಇದೇ ರೀತಿ ಇನ್ನೊಂದು ಕೃಷಿ ವಿಡಿಯೋನೊಂದಿಗೆ. ನಮಸ್ಕಾರ. ಥ್ಯಾಂಕ್ ಯು.